Go to question number 18. Section C problem. You can expect question under section C. So you have balance sheet of a company. Assets are goodwill, land and building, plant and machinery. Investment in 5% government bond. It is external investment or outside investment or non-trade investment. Stock debtors. Assets are equity share capital, preference share capital, profit and loss account, overdraft creditors, provision for tax, proposed dividend. Your external outsiders liabilities are overdraft creditors, provision for tax and proposed dividend. Move on to adjustment. Net profit after depreciation and tax were as follows. After deducting depreciation and tax, 5 years profit information given. Then market value of land and building 2,50,000, plant and machinery 1,50,000. Next, in the nature of the business, it is considered that 10% is a reasonable return on investment. It is NRR. Value the shares of the company under net assets method and yield method, taking into account goodwill based on 5 years purchase of super profit. Actually, you have to value the shares under both net assets method and yield method. ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಆಗುವ ಮೊದಲು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ಲು ಮಾಡಲಿಕ್ಕೆ ಹೇಳಿದ್ದಾರೆ. ಗುಡ್ವಿಲ್ ಯಾವ ಮೆಥಡಲ್ಲಿ ಹೇಳಿದ್ದಾರೆ? ಸೂಪರ್ ಪ್ರಾಫಿಟ್ ಮೆಥಡಲ್ಲಿ. ಸೊ ಈಗ ಗುಡ್ವಿಲ್ ವ್ಯಾಲ್ಯೂಯೇಷನ್ ಫಸ್ಟ್ ಮಾಡೋದು, ಆಮೇಲೆ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಮಾಡೋದು. ಸರಿ ನೆನಪಿಟ್ಕೊಳ್ಳಿ. ಯಾಕಂದರೆ ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡಿದ ಮೇಲೆ ಏನು ಗುಡ್ವಿಲ್ ವ್ಯಾಲ್ಯೂ ಬರ್ತದೋ ಅದನ್ನು ಪ್ರೆಸೆಂಟ್ ವ್ಯಾಲ್ಯೂ, ಆ ಮಾರ್ಕೆಟ್ ವ್ಯಾಲ್ಯೂ ಹೇಳಿ ಕರಿತೇವೆ. ಆ ವ್ಯಾಲ್ಯೂವನ್ನು ನಾವು ಶೇರ್ ವ್ಯಾಲ್ಯೂಯೇಷನ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಇರ್ತದೆ. ಆದ ಕಾರಣ ಗುಡ್ವಿಲ್ ವ್ಯಾಲ್ಯೂಯೇಷನ್ ಆಗಿ ಮತ್ತೆ ಶೇರ್ ವ್ಯಾಲ್ಯೂಯೇಷನ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್, ಆಮೇಲೆ ಮುಂದೆ ಈಲ್ಡ್ ಮೆಥಡ್ ಆ ಥರ ಹೋಗ್ತದೆ. ಸೆಕ್ಷನ್ ಸಿಗೆ ಬರುವ ಪ್ರಾಬ್ಲಮ್ ಇದು. ಲೆಟ್ಸ್ ಗೋ ಫಾರ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್, ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಅಂಡರ್ ಸೂಪರ್ ಪ್ರಾಫಿಟ್ ಮೆಥಡ್. ಸೊ ಇದು ಎರಡು ಚಾಪ್ಟರ್ ಮಿಕ್ಸ್ ಆಗಿ ಬರುವಂಥದ್ದು. ನಿಮ್ಮ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಮತ್ತು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಎರಡು ಚಾಪ್ಟರ್ ಕ್ಲಬ್ ಆಗಿ ಬರೋದಿಲ್ಲಿ. ಸೊ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಅಂಡರ್ ಸೂಪರ್ ಪ್ರಾಫಿಟ್ ಮೆಥಡ್. ಸೂಪರ್ ಪ್ರಾಫಿಟ್ ಮೆಥಡಿನ ಸ್ಟೆಪ್ಸ್ ಎಲ್ಲ ನೆನಪು ಮಾಡಿ. ಒಟ್ಟು 6 ಸ್ಟೆಪ್ಸ್ ಇವೆ. ಫಸ್ಟ್ ಒನ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಟ್ ದ ಎಂಡ್ ಆಫ್ ದಿ ಇಯರ್. ಸ್ಟೆಪ್ಸ್ ನೆನಪು ಮಾಡಿ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಕ್ಸೆಪ್ಟ್ ಗುಡ್ವಿಲ್, ದೆನ್ ನಾನ್ ಟ್ರೇಡ್ ಇನ್ವೆಸ್ಟ್ಮೆಂಟ್, ದೆನ್ ಫಿಕ್ಟಿಷಿಯಸ್ ಅಸೆಟ್. ಗುಡ್ವಿಲ್ ವ್ಯಾಲ್ಯೂಯೇಷನ್ಗೆ ಬರುವಾಗ 3 ಐಟಮ್ಸ್ ಬಿಡ್ತೇವೆ ನಾವು. ಹಳೆಯ ಗುಡ್ವಿಲ್ ಇದ್ದರೆ ಬಿಡಿ, ನಾನ್ ಟ್ರೇಡ್ ಇನ್ವೆಸ್ಟ್ಮೆಂಟ್ ಇದ್ದರೆ ಬಿಡಿ, ಫಿಕ್ಟಿಷಿಯಸ್ ಅಸೆಟ್ ಇದ್ದರೆ ಬಿಡಿ. ಬ್ಯಾಲೆನ್ಸ್ ಶೀಟ್ಗೆ ಬನ್ನಿ. ಹಳೆಯ ಗುಡ್ವಿಲ್ ಇದೆ ಬಿಟ್ಟುಬಿಡಿ, ಇದನ್ನು ಬಿಡಬೇಕು. ಅದರ ಅಸೆಟ್ಸ್ ತಗೊಳ್ಬೋದು, ಇನ್ವೆಸ್ಟ್ಮೆಂಟ್ ಬಿಡಿ, ಯಾಕಂದರೆ ಅದು ಔಟ್ಸೈಡ್ ಇನ್ವೆಸ್ಟ್ಮೆಂಟ್ ಅಥವಾ ಎಕ್ಸ್ಟರ್ನಲ್ ಇನ್ವೆಸ್ಟ್ಮೆಂಟ್ ಬಿಟ್ಟುಬಿಡಿ. ಫಿಕ್ಟಿಷಿಯಸ್ ಅಸೆಟ್ ಇದ್ದರೆ ಅದು ಬಿಡಬೇಕು. ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ಇದ್ದರೆ ಮಾರ್ಕೆಟ್ ವ್ಯಾಲ್ಯೂ ತಗೊಳ್ತಾ ಬನ್ನಿ. ಫಾರ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮಾರ್ಕೆಟ್ ವ್ಯಾಲ್ಯೂ ಅವೈಲೇಬಲ್ ಇಟ್ಸ್ 2,50,000, ಪ್ಲಾಂಟ್ ಆ್ಯಂಡ್ ಮಿಷಿನರಿ 1,50,000, ಆ್ಯಂಡ್ ಫಾರ್ ಸ್ಟಾಕ್ ಆ್ಯಂಡ್ ಡೆಟಾರ್ಸ್ ಮಾರ್ಕೆಟ್ ವ್ಯಾಲ್ಯೂ ನಾಟ್ ಅವೈಲೇಬಲ್, ಟೇಕ್ ಅಪ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ. ಸೊ 3,50,000 ಆ್ಯಂಡ್ 1,05,000 ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ. So total outer column. Then second step, present value of outsiders liabilities. So ಹೊರಗಡೆಯವರಿಗೆ ಕೊಟ್ಟು ಸೆಟ್ಲ್ ಮಾಡುವ liability, outsiders liabilities minus it. ಓವರ್ ಡ್ರಾಫ್ಟಿಂದ ಶುರು ಆಗ್ತದೆ. ಓವರ್ ಡ್ರಾಫ್ಟ್, ಕ್ರೆಡಿಟರ್, ಪ್ರೊವಿಷನ್ ಫಾರ್ ಟ್ಯಾಕ್ಸ್, ಈವನ್ ಪ್ರಪೋಸ್ಡ್ ಡಿವಿಡೆಂಡ್. ಸೊ ಕೆಲವರಿಗೆ ಆಗ್ಬೋದು ಡಿವಿಡೆಂಡ್ ಅದು ಶೇರ್ ಹೋಲ್ಡರಿಗೆ ಹೋಗೋದಲ್ಲ, ಯಾಕೆ ಅದನ್ನು ಔಟ್ಸೈಡರ್ಸ್ ಲ್ಯಾಬಿಲಿಟಿ ಹೇಳಿ ತಗೊಳ್ತಾರೆ ಹೇಳಿ. ಇದು ಪ್ರಪೋಸ್ಡ್ ಡಿವಿಡೆಂಡ್ ಅಂದರೆ ಪ್ರಾಫಿಟ್ ಬೇಕಾದಷ್ಟು ತೆಗೆದಿಟ್ಟಾಗಿದೆ ಟು ಪೇ ಡಿವಿಡೆಂಡ್. ಸೊ ಕಂಪನಿ ಹ್ಯಾಸ್ ಟು ಪೇ ಇಟ್. ಇದನ್ನು ಕೊಡಲೇಬೇಕಾಗ್ತದೆ ಕಂಪನಿ, ಕೊಡದೇ ಇರಲಿಕ್ಕೆ ಆಗೋದಿಲ್ಲ. ಪ್ರಾಫಿಟ್ ಆಲ್ರೆಡಿ ಅಪ್ರಾಪ್ರಿಯೇಟೆಡ್ ಟು ಪೇ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್. ಸೊ ಔಟ್ಸೈಡರ್ಸ್ ಲ್ಯಾಬಿಲಿಟೀಸ್ ಆಗಿ 4 ಐಟಮ್ ಬಂತು, ಲೆಸ್ ಮಾಡಿ. ಅದಾದ ಮೇಲೆ ಯಾವಾಗ ನಿಮಗೆ ಪ್ರಾಬ್ಲಮಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರ್ತದೋ ಅದನ್ನು ಲೆಸ್ ಮಾಡಿ. ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಚಾಪ್ಟರ್ ನೆನಪು ಮಾಡಿಕೊಳ್ಳಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2 lakh ಮೈನಸ್ ಇಟ್. ಸೊ ಬರುವ ಆನ್ಸರ್ ಎಷ್ಟದು? 4,38,000. ಇದು ಗುಡ್ವಿಲ್ ಎಟ್ ದ ಎಂಡ್ ಆಫ್ ದಿ ಇಯರ್. ಸೆಕೆಂಡ್ ಸ್ಟೆಪ್ಪಿಗೆ ಬನ್ನಿ. ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಫಾರ್ಮುಲಾ ಹೇಗೆ ಅಂದರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಟ್ ದ ಎಂಡ್ ಆಫ್ ದಿ ಇಯರ್ ಮೈನಸ್ ಹಾಫ್ ಆಫ್ ದಿ ಅಡ್ಜಸ್ಟೆಡ್ ಕರೆಂಟ್ ಇಯರ್ ಪ್ರಾಫಿಟ್. ಸೊ ಕರೆಂಟ್ ಇಯರ್ ಪ್ರಾಫಿಟ್ಗೆ ಅಡ್ಜಸ್ಟ್ಮೆಂಟ್ ಏನಾದರೂ ಇದ್ದರೆ ಮಾಡಿ, ಅದರ ಹಾಫನ್ನು ಲೆಸ್ ಮಾಡಿದರೆ ಆಯಿತು. ಸೊ ಪ್ರಾಬ್ಲಮಿಗೆ ಬನ್ನಿ. ಕರೆಂಟ್ ಇಯರ್ ಪ್ರಾಫಿಟ್ ಹೇಳಿದರೆ ಲೇಟೆಸ್ಟ್ ಒನ್ ತಗೊಂಡ್ರೆ ಆಯ್ತದು 2009 ಪ್ರಾಫಿಟ್. ಇಟ್ ಈಸ್ ಹೌ ಮಚ್? 95,000. ಆಮೇಲೆ ಪ್ರಾಫಿಟಿಗೆ ಸಂಬಂಧಪಟ್ಟಾಗ ಏನು ಅಡ್ಜಸ್ಟ್ಮೆಂಟ್ ಇದೆ ಅಂತೇಳಿ ಚೆಕ್ ಮಾಡಿ. ಆಫ್ಟರ್ ಟ್ಯಾಕ್ಸ್ ಪ್ರಾಫಿಟೇ ಕೊಟ್ಟಿದ್ದಾರೆ, ಹಾಗಾದರೆ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಬ್ಯಾಲೆನ್ಸ್ ಶೀಟಲ್ಲಿರುವ ನಾನ್ ಟ್ರೇಡ್ ಇನ್ವೆಸ್ಟ್ಮೆಂಟಿನ ಮೇಲಿನ ಇಂಟ್ರೆಸ್ಟ್ ಏನಿದೆಯೋ ಪ್ರಾಫಿಟಿನ ಒಳಗೆ ಇರ್ತದೆ, ಅದು ಲೆಸ್ ಮಾಡಿ ಅಲ್ಲಿಂದ. ಆಮೇಲೆ ಬ್ಯಾಡ್ ರೇಟ್ ಏನಾದರೂ ಇದ್ದರೆ ಲೆಸ್ ಮಾಡಿ. ಪ್ರಿಫರೆನ್ಸ್ ಡಿವಿಡೆಂಡ್ ಇದ್ದರೂ ಲೆಸ್ ಮಾಡಿ.
ಸರಿ ನೆನಪಿಟ್ಕೊಳ್ಳಿ. ಸೊ ಎರರ್ ಇರ್ಬೋದು, ಎಬ್ನಾರ್ಮಲ್ ಐಟಮ್ ಇರ್ಬೋದು, ಫ್ಯೂಚರ್ ಎಕ್ಸ್ಪೆನ್ಸ್ ಲೈಕ್ಲಿ ಟು ಬಿ ಇನ್ಕರ್ಡ್, ನಾಟ್ ಲೈಕ್ಲಿ ಟು ಬಿ ಇನ್ಕರ್ಡ್ ಇರ್ಬೋದು, ಆಮೇಲೆ ಲೆಸ್ ಮಾಡುವಂಥದ್ದು ಬ್ಯಾಡ್ ಡೇಟ್ ಇರ್ಬೋದು, ಆನಂತರ ಟ್ಯಾಕ್ಸ್ ಇರ್ಬೋದು, ಟ್ಯಾಕ್ಸ್ ಆದ ಮೇಲೆ ಪ್ರಿಫರೆನ್ಸ್ ಡಿವಿಡೆಂಡ್ ಈ ಥರ ಹೋಗ್ತದೆ. ಸೊ ಈ ಪ್ರಾಬ್ಲಮಲ್ಲಿ ಕರೆಂಟ್ ಇಯರ್ ಪ್ರಾಫಿಟ್ 95,000 ಮೈನಸ್ ಅಲ್ಲಿಂದ ಮೈನಸ್ ಮಾಡುವ ಐಟಮ್ ಟ್ಯಾಕ್ಸ್ ಲೆಸ್ ಆಗಿದೆ, ಪುನಃ ಲೆಸ್ ಮಾಡಲಿಕ್ಕಿಲ್ಲ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಗೌರ್ಮೆಂಟ್ ಬಾಂಡ್ ಲೆಸ್ ಮಾಡಿ 2,500. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೇಲೆ ಡಿವಿಡೆಂಡ್ ಲೆಸ್ ಮಾಡಿ. ಸೊ ಡಿವಿಡೆಂಡ್ ಕೊನೆಗೆ ಲೆಸ್ ಮಾಡೋದು. ಹಾಗಾದಿದ್ರೆ ಪ್ರಾಫಿಟ್ಗೆ 2 ಅಡ್ಜಸ್ಟ್ಮೆಂಟ್ ಇದೆ ಹೇಳಿ ಅರ್ಥ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅದರ ಒಳಗೆ ಸೇರಿದೆ, ಅದು ಇನ್ಕಮ್, ಅದರ ಒಳಗೆ ಆ್ಯಡ್ ಆಗಿದೆ, ಮೈನಸ್ ಮಾಡಿ. ಆಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಇದ್ದಾಗ ಅವರಿಗೆ ಡಿವಿಡೆಂಡ್ ಕೊಡಬೇಕಾಗ್ತದೆ, ಡಿವಿಡೆಂಡ್ ಕೊಡಬೇಕು ಹೇಳಿದರೆ ಪ್ರಾಫಿಟಿಂದ ಮೈನಸ್ ಮಾಡಿ. ಸೊ ವಾಟ್ಸ್ ಅಡ್ಜಸ್ಟೆಡ್ ಕರೆಂಟ್ ಇಯರ್ ಪ್ರಾಫಿಟ್ 80,500, ಅದರ ಹಾಫನ್ನು ಮೈನಸ್ ಮಾಡಿ. ಸೊ ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೀನ್ಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಟ್ ದ ಎಂಡ್ ಆಫ್ ದಿ ಇಯರ್, ದೆನ್ ಹಾಫ್ ಆಫ್ ದಿ ಅಡ್ಜಸ್ಟೆಡ್ ಕರೆಂಟ್ ಇಯರ್ ಪ್ರಾಫಿಟ್ ಈ ಥರ ಹೋಗ್ತದೆ. ಸೊ ವಾಟ್ಸ್ ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 3,97,750. ಸೊ ಕೇರ್ಫುಲ್, ಆ ಪ್ರಾಫಿಟ್ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಕೇರ್ಫುಲ್ ಮಕ್ಕಳೇ. ರೆಸ್ಟ್ ಆಫ್ ದಿ ಥಿಂಗ್ಸ್ ಯು ಕ್ಯಾನ್ ಡೂ. ದೆನ್ ಥರ್ಡ್ ಸ್ಟೆಪ್ ನಾರ್ಮಲ್ ಪ್ರಾಫಿಟ್ ನೋಡೋದು. ಸೊ ನಾರ್ಮಲಿ ಅರ್ನ್ ಆಗುವ ಪ್ರಾಫಿಟ್, ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು NRR ಡಿವೈಡೆಡ್ ಬೈ 100, ವಾಟ್ಸ್ ಅ ನಾರ್ಮಲ್ ಪ್ರಾಫಿಟ್ 39,775. ದೆನ್ ಗೋ ಟು ಫೋರ್ತ್ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್. ಸೊ ಪ್ರಾಫಿಟ್ ಏನಿದೆಯೋ ಪ್ರಾಬ್ಲಮಲ್ಲಿ ಅದಕ್ಕೆ ಅಡ್ಜಸ್ಟ್ಮೆಂಟ್ ಏನಾದರೂ ಇದ್ದರೆ ಮಾಡ್ಕೊಳ್ಳಿ, ಅದರ ಆ್ಯಾವ್ರೇಜ್ ಮಾಡಿದ್ರೆ ಆಯಿತು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪ್ರಾಬ್ಲಮಲ್ಲಿ ಕೊಟ್ಟಿದೆ, 5 ವರ್ಷದ ಪ್ರಾಫಿಟ್ ಇದೆ, ಟ್ಯಾಕ್ಸ್ ಲೆಸ್ ಆಗಿದೆ. ಪ್ರತಿ ವರ್ಷದ ಪ್ರಾಫಿಟಿನ ಒಳಗಡೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟಿನ ಗೌರ್ಮೆಂಟ್ ಬಾಂಡ್ ಇದೆ, ಅಲ್ಲಿಂದ ತೆಗೀರಿ, ಅದನ್ನು ಪ್ರತಿ ವರ್ಷದ ಪ್ರಾಫಿಟಿಂದ ತೆಗಿಬೇಕು. ಸೊ ಅದಾದ ಮೇಲೆ ಪ್ರತಿ ವರ್ಷದ ಪ್ರಾಫಿಟಿಂದ ಪ್ರಿಫರೆನ್ಸ್ ಡಿವಿಡೆಂಡನ್ನು ಕೊಡಬೇಕು ಹೇಳಿ ಅರ್ಥ, ಅಲ್ಲಿಂದ ಮೈನಸ್ ಮಾಡಿ. ಡಿವಿಡೆಂಡ್ ಕೊಡೋದು ಇನ್ ದ ಸೆನ್ಸ್ ಯು ಹ್ಯಾವ್ ಟು ಮೈನಸ್ ಇಟ್, ಸರಿಯಲ್ಲ? ಸೊ ಒನ್ಸ್ ಅಗೇನ್ ಐ ರಿಪೀಟ್, ಯಾವುದಾದ್ರೂ ಎರರ್ ಇದ್ದರೆ ಅಡ್ಜಸ್ಟ್ಮೆಂಟ್ ಮಾಡಿ, ಎಬ್ನಾರ್ಮಲ್ ಐಟಮ್ ಇದ್ದರೆ ಅಡ್ಜಸ್ಟ್ ಮಾಡಿ, ಈ ಥರ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ ಇನ್ವೆಸ್ಟ್ಮೆಂಟ್ ಎಲ್ಲ ಇದ್ದರೆ ಅಡ್ಜಸ್ಟ್ ಮಾಡಿ. ಆಮೇಲೆ ಟ್ಯಾಕ್ಸ್ ಬ್ಯಾಡ್ ಡೇಟ್ ಇದ್ರೂ ಅಡ್ಜಸ್ಟ್ ಮಾಡಿ. ಬ್ಯಾಡ್ ಡೇಟ್ ಇದ್ದರೆ ಲಾಸ್ಟ್ ಇಯರ್ ಪ್ರಾಫಿಟಿಂದ ಲೆಸ್ ಮಾಡೋದು. ಅದು ಹಿಂದೆ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಚಾಪ್ಟ್ರಲ್ಲಿ ಬಂದಿತ್ತು, ಇಲ್ಲಿಂದ ಲೆಸ್ ಮಾಡಿದರೆ ಆಯಿತು. ಆಮೇಲೆ ಟ್ಯಾಕ್ಸ್ ಲೆಸ್ ಮಾಡೋದು. ಆಮೇಲೆ ಯಾವುದು ಲೆಸ್ ಮಾಡುವಂಥದ್ದು? ಪ್ರಿಫರೆನ್ಸ್ ಡಿವಿಡೆಂಡ್. ಸೊ 5 ಇಯರ್ಸ್ ಪ್ರಾಫಿಟ್ ಬಂತು, ಎವರೇಜ್ ಮಾಡಿ. ನೆಕ್ಸ್ಟ್ 5ನೇ ಸ್ಟೆಪ್ ಸೂಪರ್ ಪ್ರಾಫಿಟ್ ನೋಡೋದು. ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್, ವಾಟ್ ಇಸ್ ಅ ಸೂಪರ್ ಪ್ರಾಫಿಟ್ 38,925. ದೆನ್ ಗೋ ಫಾರ್ ಗುಡ್ವಿಲ್. ಸೂಪರ್ ಪ್ರಾಫಿಟ್ ಇಂಟು 5 ಇಯರ್ಸ್ ಪರ್ಚೇಸ್. ಸೊ ಈ ಥರ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ಲು ವರ್ಕ್ ಆಯಿತು ನಮ್ಮದು ಸೂಪರ್ ಪ್ರಾಫಿಟ್ ಮೆಥಡಲ್ಲಿ. ಈ ಕೆಲಸ ಆಯಿತು. ದಿಸ್ ಕ್ವಶನ್ ಆನ್ಸರ್ಡ್. ನೆಕ್ಸ್ಟ್ ಯು ಗೋ ಫಾರ್ ವ್ಯಾಲ್ಯೂಯಿಂಗ್ ಶೇರ್ಸ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್, ಅಗೇನ್ ಅಂಡರ್ ವಾಟ್ ಈಲ್ಡ್ ಮೆಥಡ್. ಸೊ ಗುಡ್ವಿಲ್ ವ್ಯಾಲ್ಯೂಯೇಷನ್ ಆದ ಮೇಲೆ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ಗೆ ಬರೋದು ಅಂಡರ್ ನೆಟ್ ಅಸೆಟ್ಸ್ ಮೆಥಡ್ ಫಸ್ಟಿಗೆ. ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ಸ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್. ಸ್ಟೆಪ್ಸ್ ನೋಡಿ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಕ್ಸ್ಕ್ಲೂಡಿಂಗ್ ಓನ್ಲಿ ಫಿಕ್ಟಿಷಿಯಸ್. ಸೊ ಇಲ್ಲಿ ಬರುವಾಗ ಫಿಕ್ಟಿಷಿಯಸ್ ಅಸೆಟ್ ಮಾತ್ರ ಎಕ್ಸ್ಕ್ಲೂಡ್ ಮಾಡೋದು. ನಮ್ಮ ಕ್ಯಾಪಿಟಲ್ ಎಂಪ್ಲಾಯ್ಡ್ ನೋಡುವಾಗ 3 ಲೆಸ್ ಆಗುತ್ತದೆ. ಯಾವುದಂದರೆ ಅದು ಗುಡ್ವಿಲ್ ಹಳೇದಿದ್ದರೆ, ನಾನ್ ಟ್ರೇಡ್ ಇನ್ವೆಸ್ಟ್ಮೆಂಟ್ ಮತ್ತು ಫಿಕ್ಟಿಷಿಯಸ್ ಅಸೆಟ್. ಅಲ್ಲಿ 3 ಲೆಸ್ ಮಾಡುವಂಥದ್ದು ಅಥವಾ 3 ಇಗ್ನೋರ್ ಮಾಡುವಂಥದ್ದು. ಅಸೆಟ್ ಬರೆಯುವಾಗ 3ಅನ್ನು ಇಗ್ನೋರ್ ಮಾಡಲಿಕ್ಕಿರ್ತದೆ. ಯಾವುದೆಲ್ಲ? ಗುಡ್ವಿಲ್ ಹಳೇದಿದ್ದದ್ದು, ನಾನ್ ಟ್ರೇಡ್ ಇನ್ವೆಸ್ಟ್ಮೆಂಟ್, ಫಿಕ್ಟಿಷಿಯಸ್ ಅಸೆಟ್. ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ನೆಟ್ ಅಸೆಟ್ಸ್ ಮೆಥಡಲ್ಲಿ ಆಗುವಾಗ ಅಲ್ಲಿ ಒಂದು ಮಾತ್ರ ಇಗ್ನೋರ್ ಮಾಡೋದು. ಯಾವುದದು? ಫಿಕ್ಟಿಷಿಯಸ್ ಅಸೆಟ್. ಗುಡ್ವಿಲ್ ತಗೊಳ್ಬೇಕಾಗ್ತದೆ. ಅದೇ ಥರ ನಾನ್ ಟ್ರೇಡ್ ಇನ್ವೆಸ್ಟ್ಮೆಂಟು ತಗೊಳ್ಬೇಕು. ಸೊ ಐಟಮ್ ಬನ್ನಿ, ಮಾರ್ಕೆಟ್ ವ್ಯಾಲ್ಯೂ ತಗೊಳ್ಳಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮಾರ್ಕೆಟ್ ವ್ಯಾಲ್ಯೂ 2,50,000, ಪ್ಲಾಂಟ್ ಆ್ಯಂಡ್ ಮಿಷಿನರಿ 1,50,000, ಸ್ಟಾಕ್ ಡೆಟಾರ್ಸ್ ಗುಡ್ವಿಲ್ ನೀವು ಆಗ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ, ಈ ಅಮೌಂಟ್ ತಗೊಂಡ್ರೆ ಆಯಿತು. ಇನ್ವೆಸ್ಟ್ಮೆಂಟ್ ತಗೊಳ್ಬೇಕು. ಸೊ ಫಿಕ್ಟಿಷಿಯಸ್ ಅಸೆಟ್ ಇದ್ದರೆ ಮಾತ್ರ ತಗೊಳ್ಳೋದಿದ್ರೆ ಆಯಿತು. ನೆಕ್ಸ್ಟ್ ಗೋ ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಔಟ್ಸೈಡರ್ಸ್ ಲಯಬಿಲಿಟೀಸ್. ಆ್ಯಸ್ ಯೂಶ್ವಲ್ ದೇರ್ ಆರ್ 4 ಐಟಮ್ಸ್. ಸೊ ಇಸ್ ಅಬೌಟ್ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಬೋತ್ ಈಕ್ವಿಟಿ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಅಲ್ಲಿಂದ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಮೈನಸ್ ಮಾಡಿ. ಥಿಯರಿ ಪ್ರಕಾರ 3 ಐಟಮ್ ಇರ್ತದೆ. ಕ್ಯಾಪಿಟಲ್, ಹಳೆಯ ಬಾಕಿ, ಎರಿಯರ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್, ಪ್ರೀಮಿಯಮ್ ಆನ್ ರಿಡಮಿಷನ್. ಹೆಚ್ಚಾಗಿ ಪ್ರಾಬ್ಲಮಲ್ಲಿ ಕ್ಯಾಪಿಟಲ್ ಮಾತ್ರ ಕೊಡ್ತಾರೆ, ಅದನ್ನು ಮೈನಸ್ ಮಾಡಿ. ಸೊ ಬಂದ ಆನ್ಸರ್ ಏನಾಯಿತು? ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅದನ್ನು ತಗೊಂಡು ಯು ಟೇಕ್ ಅಪ್ ಫಾರ್ಮುಲಾ, ಫೈಂಡ್ ಔಟ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಇಂಟ್ರೆನ್ಸಿಕ್ ವ್ಯಾಲ್ಯೂ of equity shares is equal to net assets divided by number of equity shares. It is 229.54.
ಸಿಮಿಲರ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ನೆಟ್ ಅಸೆಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ನೆಟ್ ಅಸೆಟ್ಸ್ ಅಂದರೆ ಇಲ್ಲಿ ಕೇವಲ ಕ್ಯಾಪಿಟಲ್ ಮಾತ್ರ. ನೀವು ಅಲ್ಲಿ ಫಾರ್ಮುಲಾದಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಬರೆದ್ರೂ ರಾಂಗ್ ಅಲ್ಲ, ತಪ್ಪಲ್ಲ, ಸರಿ ಅದು. What is intrinsic value? 100. It is equal to face value only. Next, go for yield method. Calculation of market value under yield method. So, problem gives you profit information. Profit ಏನಿದೆಯೋ ಅದನ್ನು ತಗೊಳ್ಳಿ. ಯಾವ ಪ್ರಾಫಿಟ್ ತಗೊಳ್ಳೋದು ಹೇಳಿ ಕ್ವಶನ್ ಇದು. ಕ್ವಶನಿಗೆ ಬನ್ನಿ. ಪ್ರಾಫಿಟ್ ನಿಮಗೆ ಪ್ರಾಬ್ಲಮಲ್ಲಿ ಆಫ್ಟರ್ ಟ್ಯಾಕ್ಸ್ ಇರೋದು, ಅದನ್ನೇ ತಗೊಳ್ಳೋದು. ಅಲ್ಲಿ ಇಲ್ಲಿ ಈ ವ್ಯಾಲ್ಯೂಯೇಷನ್ ಆಫ್ ಶೇರ್ಸಿಗೆ ಈ ಥರ ಎಬ್ನಾರ್ಮಲ್ ಆ ಥರ ಅಡ್ಜಸ್ಟ್ಮೆಂಟ್ ಇಲ್ಲ, ನೆನಪಿಟ್ಟುಕೊಳ್ಳಿ. ಅದು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ಗೆ ಮಾತ್ರ ಬರುತ್ತೆ. ಸೊ ಏನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇದೆಯೋ ಅದನ್ನೇ ತಗೊಳ್ಳಿ. ಸೊ 5 years ಪ್ರಾಫಿಟ್ ಗಿವನ್, ಟೇಕ್ ಅಪ್ ಆಫ್ಟರ್ ಟ್ಯಾಕ್ಸ್ ಪ್ರಾಫಿಟ್. ಈಗ ನಾವು ಯಾವ ಮೆಥಡಲ್ಲಿದ್ದೇವೆ? ಈಲ್ಡ್ ಮೆಥಡಲ್ಲಿದ್ದೇವೆ. ಕನ್ಫ್ಯೂಷನ್ ಮಾಡಬೇಡಿ ಎರಡು ಚಾಪ್ಟ್ರು ಒಮ್ಮೆಲೆ ಕನ್ಫ್ಯೂಷನ್ ಆಗ್ತದೆ. ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಅಂಡರ್ ಈಲ್ಡ್ ಮೆಥಡ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ 5 ವರ್ಷದ, ಅದನ್ನು ಅದನ್ನೇ ಆ್ಯಾವ್ರೇಜ್ ಮಾಡಿದರೆ ಆಯಿತು. ಇಲ್ಲಿ ನಿಮ್ಮ ಎರರ್ ಇರ್ಬೋದು, ಎಬ್ನಾರ್ಮಲ್ ಐಟಮ್ ಇರ್ಬೋದು, ಹಾಗೆಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲ. ಟ್ಯಾಕ್ಸ್ ಲೆಸ್ ಆಗೋದಿದ್ರೆ ಲೆಸ್ ಮಾಡಿದರೆ ಆಯಿತು. ಟ್ಯಾಕ್ಸ್ ಲೆಸ್ ಮಾಡಿದ ಮೇಲೆ ಟ್ರಾನ್ಸ್ಫರ್ ಟು ರಿಸರ್ವ್ ಮಾಡಬೇಕು. ಸೊ ಟ್ರಾನ್ಸ್ಫರ್ ಟು ರಿಸರ್ವ್. ಸೊ ಹೇಳೋದಿದ್ರೆ ಎಸಂಪ್ಷನ್ ಮಾಡ್ಬೋದು ಅಥವಾ ಎಸಂಪ್ಷನ್ ಮಾಡದೇ ಇರ್ಬೋದು. ಇಟ್ಸ್ ಲೆಫ್ಟ್ ಯು. ಯಾಕಂದರೆ ಬೇರೆ ಬೇರೆ ಆಥರ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಇದನ್ನು ಬಿಟ್ಟು ಬಿಡ್ಬೋದು, ನೋ ಪ್ರಾಬ್ಲಮ್. ಸೊ ಟ್ರಾನ್ಸ್ಫರ್ ಟು ರಿಸರ್ವ್ ಹೇಳಿದರೆ ಹಾಕಲೇಬೇಕು, ಇಲ್ಲದಿದ್ದರೆ ಇಟ್ ಇಸ್ ಲೆಫ್ಟ್ ಯು. ಎಸಂಪ್ಷನ್ ಮಾಡಿ ಮಾಡದೇ ಇರಿ, ನೋ ಪ್ರಾಬ್ಲಮ್. ಹಿಂದೆ ಎಲ್ಲ ಪ್ರಾಬ್ಲಮಲ್ಲಿ ಎಸಂಪ್ಷನ್ ಮಾಡಲಿಲ್ಲ, ಇಲ್ಲಿ ಮಾಡಿದೆ ಎಸಂಪ್ಷನ್. ನೆಕ್ಸ್ಟ್, ಪ್ರಾಫಿಟ್ ಅವೈಲೇಬಲ್ ಫಾರ್ ಬೋತ್ ಪ್ರಿಫರೆನ್ಸ್ ಆ್ಯಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬಂತು. ಅಲ್ಲಿಂದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗಳಿಗೆ ಡಿವಿಡೆಂಡ್ ಕೊಡಿ. ಈ ವರ್ಷದ ಡಿವಿಡೆಂಡ್, ಹಳೇದಲ್ಲ ಇದು, ಈ ವರ್ಷದ್ದು. ಸೊ ಉಳಿದ ಪ್ರಾಫಿಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಕೇರ್ಫುಲ್ಲು, ಈಲ್ಡ್ ಮೆಥಡ್ ಆಗ್ತಾ ಇದ್ದದು. 3 ವರ್ಷದ ಪ್ರಾಫಿಟನ್ನು ಆ್ಯಾವ್ರೇಜ್ ಮಾಡಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇಲ್ಲಿ ಯಾರು ಟ್ಯಾಕ್ಸ್ ಲೆಸ್ ಆಗೋದಿದ್ರೆ ಟ್ಯಾಕ್ಸ್ ಲೆಸ್ ಮಾಡಬೇಕು. ಅದಾದ ಮೇಲೆ ಟ್ರಾನ್ಸ್ಫರ್ ಟು ರಿಸರ್ವ್ ಹೇಳಿದ್ದಾರೆ ಅಂತೇಳಿ ನೋಡಿ. ಹೇಳಿದರೆ ಟ್ರಾನ್ಸ್ಫರ್ ಟು ರಿಸರ್ವ್ ಆಗಲೇಬೇಕು. ಹೇಳೋದೇ ಇದ್ದರೆ ಇಗ್ನೋರ್ ಮಾಡ್ಬೋದು, ಅಥವಾ ಈ ಥರ ಇಲ್ಲಿ ಮಾಡಿದಾಗ ಎಸ್ಯೂಮು ಮಾಡ್ಬೋದು, ತಪ್ಪಲ್ಲ. 2 ಮೆಥಡು ಸರಿಯೇ. ದೆನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ಹೋಗುವ ಡಿವಿಡೆಂಡ್ ಕೊಡಿ. ಕರೆಂಟ್ ಇಯರ್ ಡಿವಿಡೆಂಡ್ ಇದು, ಏರಿಯರ್ ಅಲ್ಲ. ಉಳಿದ ಪ್ರಾಫಿಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್, ಅದನ್ನು ಕ್ಯಾಪಿಟಲೈಸ್ ಮಾಡಿ. ಪ್ರಾಫಿಟ್ ಅವೈಲೇಬಲ್ ಡಿವೈಡೆಡ್ ಬೈ NRR ಇಂಟು 100. ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ನೋಡಿ. ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಗಿವ್ಸ್ ಯು ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್. ಇದೇ ಥರ ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಹುಡುಕಿ, ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ಹುಡುಕಿ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ಹೋಗೋ ಪ್ರಾಫಿಟ್ ಹೇಳಿದ್ರೆ ಬರೀ ಡಿವಿಡೆಂಡ್ ಮಾತ್ರ. ಸೊ ಪ್ರಿಫರೆನ್ಸ್ ಡಿವಿಡೆಂಡ್ ಮಾತ್ರ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ಹೋಗೋ ಪ್ರಾಫಿಟ್, ಅದರಿಂದ ಜಾಸ್ತಿ ಇಲ್ಲ ಅಲ್ಲಿ. ಸೊ ಡಿವೈಡೆಡ್ ಬೈ NRR ಇಂಟು 100. NRR ಸಪ್ರೇಟ್ ಕೊಡದೇ ಇದ್ದರೆ ಈಕ್ವಿಟಿ ಶೇರಿಗೆ ಕೊಟ್ಟದ್ದೇ ಅಪ್ಲೈ ಮಾಡಿ. ಸೊ ವಾಟ್ ಇಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್? ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಅಮೌಂಟ್ 60 ಪರ್ ಶೇರ್. ಈ ಥರ ಸೊಲ್ಯೂಷನ್ ಹೋಗ್ತದೆ. 2 ಚಾಪ್ಟರ್ನ ಮಿಕ್ಸ್ಚರ್. ಸೆಕ್ಷನ್ ಸಿಗೆ ಬರುವ ಪ್ರಾಬ್ಲಮ್ ಇದು. ಒಂದು ಹಿಂದೆ ಬಂದಿತ್ತು, ಇನ್ನೊಂದು ಇಲ್ಲಿ ಆ್ಯಡ್ ಮಾಡಿದೆ ನಾನು. ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಆಗಬೇಕು, ಆಮೇಲೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್, ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ಮೆಥಡ್ ಆಫ್ ಶೇರ್ ವ್ಯಾಲ್ಯೂಯೇಷನ್. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.